ಈ ಸೈಟ್ ಒಳಗ ಶಟರಿಂಗ್ ಮತ್ತೆ ಸೆಂಟ್ರಿಂಗ್ ವರ್ಕ್ ಕಂಪ್ಲೀಟ್ ಆಗೈತಿ. ಈಗ RCC ಬೀಮ್ ನ ಕೆಲಸ ನಡೆದೈತಿ. ಬಟ್ ಬೀಮ್ ರಿಲೇಟೆಡ್ ಬಹಳಷ್ಟು ಮಂದಿಗೆ ಕ್ವಶನ್ ಇರ್ತೈತಿ. ಅದೇನಂತಂದ್ರ ಬೀಮ್ ನ ಡೆಪ್ತ್ ಎಷ್ಟು ಕೊಡ್ಬೇಕಂತ. ಮತ್ತೆ ಈ ಒಂದು ಕನ್ಫ್ಯೂಷನ್ ಒಳಗ ಅವಶ್ಯಕತೆಗಿಂತ ಹೆಚ್ಚಿಗೆ ಡೆಪ್ತ್ ಮತ್ತೆ ಕಬ್ಬಿಣವನ್ನ ಹಾಕಿ ಸುಮ್ನೆ ಹಣ ಖರ್ಚು ಮಾಡ್ತಿರ್ತಾರ. ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಈಗ ಬೀಮ್ ಡೆಪ್ತ್ ಕ್ಯಾಲ್ಕುಲೇಷನ್ ಮಾಡಕ ತಮ್ಮ ರೂಲ್ ಯಾವ ರೀತಿ ಐತಂತಂದ್ರ, ಒಂದು ಕಾಲಮ್ ಇಂದ ಇನ್ನೊಂದು ಕಾಲಮ್ ಗೆ ಡಿಸ್ಟೆನ್ಸ್ 12 ಫೀಟ್ ಇತ್ತಂದ್ರ ನಾವು ಪ್ರತಿ ಫೀಟ್ ಗೆ 1 ಇಂಚ್ ಡೆಪ್ತ್ ಅಂತ ಕನ್ಸಿಡರ್ ಮಾಡಿ 12 ಇಂಚ್ ಡೆಪ್ತ್ ನ ಕೊಡ್ತೇವೆ. ಸೊ ದಟ್ ಆ ಒಂದು ಬೀಮ್ ಲೋಡ್ ನ ಸೇಫ್ ಆಗಿ ಗ್ರೌಂಡ್ ಗೆ ಟ್ರಾನ್ಸ್ಫರ್ ಮಾಡ್ತೈತಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಕಾಲಮ್ ಇಂದ ಇನ್ನೊಂದು ಕಾಲಮ್ಗೆ ಡಿಸ್ಟೆನ್ಸ್ 18 ಫೀಟ್ ಐತಂತಂದ್ರೆ ನಾವು ಇಲ್ಲಿ ಕೊಡ್ತಕ್ಕಂಥ ಬೀಮ್ ನ ಡೆಪ್ತ್ 18 ಇಂಚ್ ಆಗಿರ್ತೈತಿ. ಬಟ್ ಈ ಒಂದು ತಮ್ಮ ರೂಲ್ ಮೇಲೆ ನಾವು ಬೀಮ್ ನ ಡೆಪ್ತ್ ಫೈನಲ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇದನ್ನ ಬಿಟ್ಟು ಕೂಡ ಹಲವಾರು ವಿಷಯಗಳು ಇರ್ತಾವ. ಫಾರ್ ಎಕ್ಸಾಂಪಲ್ ಈ ಒಂದು ಬೀಮ್ ಒಳಗೆ ಯಾವ ರೀತಿ ಬೆಂಡಿಂಗ್ ಮೂವ್ಮೆಂಟ್ ಆಕ್ಟ್ ಆಗತೈತಿ, ಯಾವ ರೀತಿ ಶಿಯರ್ ಫೋರ್ಸ್ ಆಕ್ಟ್ ಆಗತೈತಿ, ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಬೀಮ್ ಒಳಗೆ ಎಷ್ಟು MM ಬಾರ್ಸ್ ಮತ್ತೆ ಎಷ್ಟು ಬಾರ್ಸ್ ಕೊಡ್ಬೇಕು ಅನ್ನೋದನ್ನ ನಾವು ಫೈನಲ್ ಮಾಡ್ತೀವಿ. ಇದು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು. ಇದೇ ರೀತಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.